ತಮ್ಮ ಅಮೃತಮಯ ವಿಚಾರಗಳಿಂದ ನಮ್ಮೆಲ್ಲರಿಗೂ ಅಮೃತದ ನುಡಿಗಳನ್ನು ನೀಡಲು ಮುಖ್ಯ ಅತಿಥಿಗಳನ್ನು ಸಭೆಯ ಪರವಾಗಿ ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮೇಡಮ್ ಅವರು ಆಗಮಿಸಿ ತಮ್ಮ ಅನುಭವದ ಭಾಷಣವನ್ನು ನೀಡುವಂತೆ ಹೃದಯಪೂರ್ವಕವಾಗಿ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪಟ್ಟದ ತೇಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ, ಸಂಗೀತ ನರೇಂದ್ರ ಅವರೇ, ಅಕ್ಕನ ಬಳಗದ ಅಧ್ಯಕ್ಷರಾದಂತಹ ಶ್ರೀ ಹಡಪದವರೇ, ಮಂಜುನಾಥ್ ಎಂ ಅವರೇ, ಹಾಗೆಯೇ ಈ ವೇದಿಕೆ ಮುಂದಿರುವ ಮನೋಹರ್ ಮೋಡ್ಗಿ ಅವರೇ, ಪಾಟೀಲ್ ಸರ್ ಬನ್ನಿ, ಸ್ವಲ್ಪ ಹಿಂದೆ ಬಂದ್ಬಿಡಿ ಸರ್. ಸರ್ ಹಾಗೆ ಅತ್ತಿ ಅಂಕಲ್ ಫೋಟೋ ಅತ್ತಿ ಅವ್ರು ಇಲ್ಲಿ ಅತ್ತಿ ಅಂಕಲ್ ಕರೆದ್ಬಿಡಿ. ಫೋಟೋ ಕರೆಕ್ಟ್ ಸ್ಟ್ರೈಟ್ ಆಗಿರ್ಬೇಕು. ದಯವಿಟ್ಟು ಯಾರು ಹೋಗಬೇಡಿ. ಪ್ರೋತ್ಸಾಹಿಸಬೇಕೆಂದು ವಿನಂತಿ. ಮೇಡಮ್ ಇಲ್ಲಿ ನೋಡಿ ಗಣ್ಯರಿಗೂ ತುಂಬ ಹೃದಯ ಧನ್ಯವಾದಗಳು. ಮೋಟಿವೇಶನಲ್ ಥೀಮ್ ಅಂತ BEML ಅಂದ್ರೆ ಬಸವಾಸ್ ಎನರ್ಜೀಸ್ ಮೋಟಿವೇಶನಲ್ ಥೀಮ್. ನಿಮ್ದೆಲ್ಲ ಇಲ್ಲಿ KGF ಅಂದ ತಕ್ಷಣ ನಾನು ನೂರಾರು ಕಾರ್ಯಕ್ರಮಗಳನ್ನು ಮಾಡುವಾಗ KGF ಅಂದ ತಕ್ಷಣ ಕೋಲಾರ ಗೋಲ್ಡ್ ಫೈನ್, ನಾನು ಅವತ್ತು ಮಂಗಳೂರಲ್ಲಿದ್ದೆ. ಒಂದು ಪ್ರಯಾಣದ ಇದರಲ್ಲಿ KGF ಬಗ್ಗೆ ಅನೇಕ ಅಧ್ಯಯನಗಳನ್ನು ಮಾಡ್ತಾ ಇರುವಾಗ ಕೋಲಾರ ಗೋಲ್ಡ್ ಮೈನ್ ಅಂದ ತಕ್ಷಣ ನನಗೆ ನೆನಪಾಗೋದು ಇಲ್ಲಿ ತಯಾರಿಸ್ತಾ ಇರುವಂತಹ ಬ್ರಿಟಿಷ್ ಕಾಲದ ಕೋಲಾರ ಗೋಲ್ಡ್ ಮೈನ್ಸ್. ಅದು ಇತಿಹಾಸದ ಪಳವಳಿಕೆಯಲ್ಲಿ ಈಗ ಅಡಿಗೆ ಹೋಗಿದೆ. ಆದರೆ ಇವತ್ತಿಗೂ ಕನ್ನಡದ ಮನಸ್ಸಿನಲ್ಲಿ ಉಳಿದಿರುವ ಈ ಗಡಿ ಪ್ರದೇಶ ಕೋಲಾರದ ಚಿನ್ನ ಅಂತಾನೆ. ಆ ಚಿನ್ನದ ಮನಸ್ಸುಗಳು ಇವತ್ತಿಗೂ ಜೀವಂತ ಆಗಿದೆ. ಯಾಕೆಂದ್ರೆ ಬಸವ ಅಂದ್ರೆ ಗಡಿ, ಬಸವ ಅಂದ್ರೆ ನುಡಿ. ಆ ಗಡಿ ಮತ್ತು ನುಡಿಯನ್ನ ನೀವು ಪ್ರಭುತ್ವವಾಗಿ ಪ್ರಖರವಾಗಿ ಉಳಿಸ್ಕೊಂಡು ಬಂದಿದ್ದೀರಾ. ಅದಕ್ಕೆ ನನ್ನ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ಕನ್ನಡದ ಎಲ್ಲ ಮನಸ್ಸುಗಳ ಪರವಾಗಿ ಎಲ್ಲರಿಗೂ ಅಭಿನಂದನೆ. ಬಸವ ಪ್ರಜ್ಞೆ, ಅಕ್ಕನ ಅರಿವು, ಇವೆರಡು ಇವತ್ತು ನಮ್ಮ ಎರಡು ಕಣ್ಣುಗಳಾಗಿ ಕೆಲಸ ಮಾಡಬೇಕಾಗಿದೆ. ಬಸವನನ್ನ ಬಹುಶಃ ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ, ಸುಮಾರು 200 ವರ್ಷಗಳ ಅಂದಾಜು ವರ್ಷಗಳ ಹಿಂದೆ ಬಸವಣ್ಣನನ್ನ ನಾಡಿಗೆ ಪರಿಚಯಿಸಕ್ಕೆ ಬಸವ ಜಯಂತಿ ಮುಖೇನ ಬಸವನ ಪ್ರಜ್ಞೆಯನ್ನ, ಅರಿವನ್ನ ಮೂಡಿಸೋಕೆ ಪ್ರಯತ್ನ ಪಟ್ಟವರು ಧಾರವಾಡದ ಮುರುಘಾ ಮಠದ ಮೃತ್ಯುಂಜಯಪ್ಪ ಅಪ್ಪನವರು, ಅವರ ಜೊತೆಗೆ ಕಡಿದಾಳ ಮಂಜಪ್ಪನವರು. ಈ ಒಂದು ಸಮೂಹದ 12ನೇ ಶತಮಾನದ ಶರಣ ಪ್ರಜ್ಞೆ ಸಾಮಾಜಿಕ ತಳಹದಿಯ ಮೇಲೆ ಒಂದು ಕಲ್ಯಾಣದ
ಆ ವಚನಗಳು ನಾನು ಕಳೆದ ವಾರ ಉಳ್ಳಿಗೆ ಹೋಗಿದ್ದೆ. ಉಳ್ಳಿನಲ್ಲಿ ಚನ್ನಬಸವಣ್ಣ ಅವರ ಸಾಂಕೇತಿಕವಾಗಿ ನಂದಿಯನ್ನ ಇಟ್ಟು ಪೂಜಿಸುವ ಕ್ರಮ ಅದನ್ನೆಲ್ಲ ನೋಡಿದಾಗ ಅಕ್ಕನಾಗಮ್ಮ ಅವರ ತಾಯಿ ಚನ್ನಬಸವಣ್ಣ ನಿಮ್ಗೆಲ್ಲ ಗೊತ್ತಿರಬಹುದು, ಬಸವಣ್ಣನವರ ಸೋದರ ಅಳಿಯ. ಅವರ ಒಂದು ಜ್ಞಾನ ಪ್ರಕೃತಿಗೆ 12ನೇ ಶತಮಾನದಲ್ಲಿ ಶರಣಾಗಿತ್ತು. ಜ್ಞಾನದ ನಿಧಿ ಬಸವಣ್ಣನಿಗಿಂತಲೂ ಹೆಚ್ಚು ಎಲ್ಲ ಶರಣರು ಒಪ್ಪಿಕೊಂಡಿದ್ದಾರೆ. ಅದೇ ಚನ್ನಬಸವಣ್ಣನವರು ಹೇಳಿದ ಹಾಗೆ ಆದ್ಯರ 60 ವಚನಕ್ಕೆ ಅಕ್ಕನ ಕೊನೆಯ ಒಂದು ವಚನ ಅನ್ನುವ ಒಂದು ಇದು ತುಲಾತ್ಮಕವಾಗಿ ಅವರು ಕವಲಾತ್ಮಕವಾಗಿ ಆ ಚನ್ನಬಸವಣ್ಣ ವಚನನವರ ಒಂದು ಬಸವಣ್ಣ ಚನ್ನಬಸವಣ್ಣ ಆದಯ ಮತ್ತು ಅಕ್ಕ ಮಹಾದೇವಿಯ ಭೌತಿಕ ಆಧ್ಯಾತ್ಮಿಕ ಸಾಹಿತ್ಯಿಕ ಶಕ್ತಿಯನ್ನ ತೂಗಿ ಹೇಳುವಂತ ಒಂದು ವಚನ ಚನ್ನಬಸವಣ್ಣ. ಅಲ್ಲಿ ಉಳುವಿ ಅಂತ ಯಾಕೆ ಹೆಸರಿಟ್ಟು ಅಂದ್ರೆ ಅದೇ 12ನೇ ಶತಮಾನದಲ್ಲಿ ಶರಣ ಕ್ರಾಂತಿ ಆದ ತಕ್ಷಣ ಬಸವ ಕಲ್ಯಾಣದಿಂದ ಅನುಭವ ಮಂಟಪದಿಂದ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅದು ತ್ಯಾಗ ಮಾಡೋಕ್ಕೆ ಸಾಧ್ಯ ಇದೆ. ಈ ವಚನಗಳು ಉಳಿದ್ರೆ ಈ ಅದ್ಭುತವಾದ ಸಮಾಜ ಉಳಿದೀತು ಅನ್ನುವ ಒಂದು ದೂರದೃಷ್ಟಿತ್ವ ಮತ್ತು ದಾಖಲೆಯ ಪ್ರಜ್ಞೆ ತೆರೆಯಾಗಿದೆ. ದಿವ್ಯ ಜಗದ್ಗುರು ಶ್ರೀ ಬಸವೇಶ್ವರ ವಚನ ನಿಮಿತ್ತ ಬಸವಣ್ಣನವರ ವಚನವನ್ನು ಹೇಳ್ತಾರೆ. ಜನಗಿಂತ ಹಿರಿಯರಿಲ್ಲ, ಸ್ವಭಕ್ತರಿಂದ ಹಿರಿಯರಿಲ್ಲ. ಅದೇ ಶರಣ ಭಾವನೆಯಿಂದ ನಾನು ಈ ಸನ್ಮಾನವನ್ನು ಸ್ವೀಕರಿಸಿದ್ದೇನೆ. ಈ ಗೌರವ ಕೇವಲ ವ್ಯಕ್ತಿಯಾದ ನನಗಲ್ಲ, ಬದಲಿಗೆ ಬಸವ ಪಥದಲ್ಲಿ ಸಾಗಲು ಪ್ರೇರಣೆ ನೀಡಿದ ನನ್ನ ಹೆತ್ತವರಿಗೆ, ಗುರುಗಳಿಗೆ ಮತ್ತು ನನ್ನ ಕಾರ್ಯಕ್ರಮವನ್ನು ಬೆಂಬಲಿಸಿದ ಸಮಾಜಕ್ಕೆ ಅರ್ಪಿತವಾಗುತ್ತದೆ. ಮೊಟ್ಟ ಮೊದಲಿಗೆ ನನ್ನ ತಂದೆ ತಾಯಿಯವರಿಗೆ ಹಾಗೂ ನನ್ನ ಪೂಜ್ಯ ಗುರುಗಳಿಗೆ ಆಶೀರ್ವಾದ ಬೇಡುತ್ತಾ, ಕಾಯಕವೇ ಕೈಲಾಸ ಎಂದು ಸಾರಿದ ಜಗದ್ಗುರು ಶ್ರೀ ಬಸವಣ್ಣನವರ ಪಾದಗಳಿಗೆ ಪ್ರಣಾಮಗಳು. ವೇದಿಕೆ ಮೇಲೆ ಶ್ರೀ ಶತ್ರುಘ್ನ ಪಟ್ಟದ ಶ್ರೀ ತೇಜಸ್ಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಭಕ್ತಿಪೂರ್ವಕ ನಮನಗಳು. ವೇದಿಕೆಯ ಕಳಸಗಳು ಮುಚ್ಕೊಂಡು ಬಂದ್ವಿ. ಬಹಳಷ್ಟು ಭಕ್ತಿಯಿಂದ ನೀವೆಲ್ಲರೂ ಕುಂತ ಬಹಳಷ್ಟು 10 ಗಂಟೆಯಿಂದ ಈ ಸಮಯ 2 ಕಾಲು ಬಹಳಷ್ಟು ತಾಳ್ಮೆಯಿಂದ ಇದ್ರಿ. ಆದ್ರೂ ಸಹ 2 ಗಂಟೆ ಆದ್ಮೇಲೆ ನಿಮ್ಗೆ ಒಳಗಡೆ ಇರುವಂತ ಹೊಟ್ಟೆ ಕರೀತಾ ಇತ್ತು. ಅಲ್ಲಿ ಮಿರ್ಚಿ ಮತ್ತೆ ಚಪಾತಿ ಸ್ಮೆಲ್ ಬರ್ತಿತ್ತು, ನಿಮ್ಗೆ ಕರೀತಾ ಇತ್ತು. ಮತ್ತೆ ವಿಶೇಷವಾಗಿ ನಿಮ್ಮ ಉಪನ್ಯಾಸಕರು ಬಹಳಷ್ಟು ವಿಚಾರಗಳನ್ನ ಕೊಟ್ಟು ಮತ್ತೆ ಆಗ್ಲೇ ಬಹಳಷ್ಟು ಚೇರ್ಗಳು ತುಂಬಿತ್ತು, ಈಗ ಬಹಳಷ್ಟು ಕಡಿಮೆ ಆಗ್ತಾ ಹೋಯ್ತು. ಅದಕ್ಕೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕೊನೆಯದಾಗಿ ಬರುವಂತೆ ಆದರೂ ಸಹ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಬೇರ್ಪಡಿಸಿ ಕೊನೆಯ ಮಾತುಗಳನ್ನು ನುಡಿಯುವಂತ ಅವಕಾಶ ಸಿಕ್ಕಿದೆ. ಈಗಾಗಲೇ ಬಹಳಷ್ಟು ವಿಚಾರಗಳನ್ನ ಬೆಂಗಳೂರಿನ ನಿರ್ಮಲ ತೆಲಿಗಾರವರು ಸಮಾಜದಲ್ಲಿ ಬಸವಣ್ಣನವರ ಆದರ್ಶಗಳನ್ನ, ತತ್ವಗಳನ್ನ ಅವರು ಯಾವ ರೀತಿ ತಮ್ಮ ಜೀವನವನ್ನ ಅಳವಡಿಸಿಕೊಂಡ್ರು, ಯಾವ ರೀತಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟರು ಎನ್ನುವಂಥದ್ದು, ಮತ್ತೆ ಅಕ್ಕಮಹಾದೇವಿಯವರು ತಮ್ಮ ಜೀವನವನ್ನು ಯಾವ ರೀತಿ ಭಕ್ತಿ ಪದವಾಗಿ ಕರ್ಕೊಂಡು ಹೋಗ್ರು ಎನ್ನುವಂತ ಅತ್ಯದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಅವರು ಅಲ್ಲಿ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಬಹಳ ವಿಶೇಷವಾಗಿರುವಂಥದ್ದು. ಈ ಒಂದು ದೇಶ, ಈ ಒಂದು ನಾಡು, ಈ ಒಂದು ಸಂಸ್ಕೃತಿಯಲ್ಲಿ ಹಲವಾರು ಸಾಧು ಸಂತರು ಶರಣರು ಜನ್ಮಿಸಿ ಈ ಒಂದು ನೆಲವನ್ನ ಒಂದು ಸುಕ್ಷೇತ್ರವನ್ನಾಗಿ ಮಾಡಿರುವಂತಹ ಖ್ಯಾತಿ ಆ ಒಂದು ಎಲ್ಲ ಶರಣರಿಗೆ ಸಂತರಿಗೆ ಸಲ್ಲುವಂತದ್ದಾಗಿದೆ. ಒಂದು ಮನೆಯಲ್ಲಿ ಯಾವ ರೀತಿ ಅಡುಗೆ ಕೋಣೆ, ಕೊಠಡಿ, ಪೂಜಾ ಮನೆ, ಹಾಲು ಯಾವ ರೀತಿ ಇರ್ತದೋ ಆ ಮನೆಯಲ್ಲಿ ಪೂಜಾ ಮನೆಗೆ ಎಷ್ಟು ಪ್ರಾಧಾನ್ಯತೆಯನ್ನು ನೀವು ಕೊಡ್ತೀರೋ ಅದೇ ರೀತಿಯಾಗಿ ಎಲ್ಲ ದೇಶಗಳನ್ನು ತೆಗೆದುಕೊಂಡು ನಮ್ಮ ಭಾರತ ದೇಶಕ್ಕೆ ಬಹಳ ವಿಶೇಷವಾಗಿರುವಂತಹ ಸ್ಥಾನಮಾನಗಳನ್ನು ನಾವು ನೋಡ್ತಾ ಇದ್ದೀವಿ. ಬಹುಶಃ 12ನೇ ಶತಮಾನದಲ್ಲಿರುವಂತ ಆಗಿ ಹೋದಂತ ಬಸವಣ್ಣನವರು ಒಂದಲ್ಲೇ ನೂರಾರು ಶರಣರು
ಈ ಒಂದು ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗ ಮಾತಾಡ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಾಗಿರುವ ಶರಣರ ಸಂತರ ಒಂದು ಮಾತುಗಳನ್ನ ತಮ್ಮೆಲ್ಲರಿಗೂ ಚಿತ್ತಕ್ಕೆ ಕೊಟ್ಟಿರುವಂತವರಾಗಿದ್ದಾರೆ. ಬಹುಶಃ 12ನೇ ಶತಮಾನದ ಹಿಂದೆ ಈ ಒಂದು ಯುಗ ಯಾವ ರೀತಿ ಇತ್ತು, ಸಮಾನತೆ ಇರಲಿಲ್ಲ, ಕಾಯಕ ಇರಲಿಲ್ಲ, ದಾಸೋಹ ಇರಲಿಲ್ಲ, ಅನುಭವ ಇರಲಿಲ್ಲ. ಈ ಒಂದು 12ನೇ ಶತಮಾನದ ಪೂರ್ವದಲ್ಲಿ ಬಹಳ ಜಿಡ್ಡುಗಟ್ಟಿರುವಂತಹ ವಾತಾವರಣ ಸಮಾಜದಲ್ಲಿ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಆ ಒಂದು ಜಿಡ್ಡನ್ನು ಹೋಗಲಾಡಿಸಲಿಕ್ಕೆ ಬಸವಣ್ಣನವರು ಒಂದು ಕ್ರಾಂತಿ ಪುರುಷರಾಗಿ, ಜಗದ ಗುರುವಾಗಿ, ಸಮಾಜ ಚಿಂತಕರಾಗಿ ಅವತರಿಸಿ ಈ ಒಂದು ಸಮಾಜಕ್ಕೆ ಒಂದು ಶರಣರ ಒಂದು ಆದರ್ಶಗಳನ್ನು ಮುಟ್ಟಿಸುವಲ್ಲಿ ಪ್ರಪ್ರಥಮವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುವಂತ ಪುಣ್ಯ ಪುರುಷಿ ಜಗತ್ತಿನಲ್ಲಿ ಯಾರಾದರೂ ಇದ್ರೆ ಅದು ಭಕ್ತಿ ಭಂಡಾರಿ ಬಸವಣ್ಣನವರೆನ್ನುವಂತ ಮಾತನಾಡಲಿಕ್ಕೆ ಬಳಸಿ ಹೆಮ್ಮೆಯಿಸ್ತಕ್ಕಂಥದ್ದಾಗಿದೆ. ಬಹುಶಃ ಬಸವಣ್ಣನವರು ಈ ಒಂದು ಸಮಾಜಕ್ಕೆ ಏನನ್ನ ಕೊಟ್ಟಿದ್ದಾರೆ ಎನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಇವತ್ತು ಪ್ರಸ್ತುತ ದಿನಮಾನಗಳ ಯಾರಾದ್ರೂ ಒಂದು ಅಧಿಕಾರವನ್ನ ಅಲಂಕಾರ ಮಾಡಿಕೊಂಡ್ರೆ ಅವರ ಆಸ್ತಿ ಐಶ್ವರ್ಯ ವರ್ಷದಿಂದ ವರ್ಷಕ್ಕೆ ಎಷ್ಟು ಆಗ್ತಾರನ್ನ ನೀವೆಲ್ಲರೂ ನೋಡ್ತಾ ಇರುವಂತವರಾಗಿದೆ. ಆದ್ರೆ ಬಸವಣ್ಣನವರು ಬಿಜ್ಜಳ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಗಳಾಗಿ ಅಲಂಕಾರವನ್ನು ಅಳವಡಿಸಿಕೊಂಡಿದ್ರು ಸಹ ಅವರಿಗೆ 11 ಮಣ ಬಂಗಾರವನ್ನ ಅವರಿಗೆ ತಿಂಗಳ ಒಂದು ಸಂಬಳವಾಗಿ ಕೊಡ್ತಾ ಇದ್ರು. ಇವತ್ತು ಯಾರಾದ್ರೂ ಬಿಜಾಪುರದಲ್ಲಿ ಬಹಳಷ್ಟು ತಿರ್ತೀರ, ಅವರ ಹುಟ್ಟೂರಾಗಿರ್ತಕ್ಕಂಥ ಬಸವಣ್ಣ ಬಾಗೇವಾಡಿಯಲ್ಲಿ ಬಸವಣ್ಣರ ಹೆಸರಿನಲ್ಲಿ ಇವತ್ತು ಒಂದಡಿ ಸಹ ಜಾಗವೂ ಸಹ ಇಲ್ಲ. ಇದೆಯಾ? ಇಲ್ಲ. ಆ ಎಲ್ಲ ತನಗೆ ಬಂದಂತ ಒಂದು ಹಣವನ್ನ, ತನಗೆ ಬಂದಂತ ಒಂದು ಕಾಯಕದಲ್ಲಿ ದುಡಿದಂತ ಹಣ, ಒಂದು ವಸ್ತುಗಳನ್ನ ಸಮಾಜಕ್ಕೆ ಕೊಟ್ಟಂತ ಒಂದು ವ್ಯಕ್ತಿ ಇವತ್ತು ಯಾರು ಅಂತ ಹೇಳಿದ್ರೆ ಸಾಂಸ್ಕೃತಿಕ ನಾಯಕ ಭಕ್ತಿ ಭಂಡಾರಿ ಬಸವಣ್ಣನವರು. ಆ ಬಸವಣ್ಣನವರು ಬರೀ ವಚನಗಳನ್ನ ಹೇಳಿ ಸುಮ್ಮನೆ ಆಗಲಿಲ್ಲ, ಆ ವಚನಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಒಂದು ಮಹತ್ ಕಾರ್ಯವನ್ನ ಇವತ್ತು ಬಸವಣ್ಣವರು ಮಾಡ್ಕೊಂಡು ಹೋದರು. ಬಹುಶಃ ನಮ್ಮಲ್ಲಿ ಇವತ್ತು ಎಷ್ಟು ಜನ ನಾವು ಬಸವಣ್ಣನವರ ವಚನಗಳನ್ನ ಅಳವಡಿಸಿಕೊಂಡಿದ್ದೀರಿ ಅನ್ನುವಂಥದ್ದು ನಾವು ಇವತ್ತು ನೋಡಿಕೊಳ್ಬೇಕಾಗಿದೆ. ಇವತ್ತು ನಮ್ಮ ಜನ ಬಸವಣ್ಣವರು ಕಳಬೇಡ, ಕುಲಬೇಡ, ಹುಸಿ ನುಡಿಯಬೇಡ ಬಹಳಷ್ಟು ವಚನಗಳನ್ನ ಸೂತ್ರಗಳನ್ನು ಕೊಟ್ಟಿದ್ದಾರೆ. ಕಳಬೇಡ, ಕಳತನ ಮಾಡಬೇಡ, ಕೊಲಬೇಡ, ಕೊಲೆ ಮಾಡಬೇಡ, ಹುಸಿ ನುಡಿಯಬೇಡ, ಸುಳ್ಳನ್ನ ಹೇಳಬೇಡ ಅಂತಂದ್ರೆ ಪ್ರತಿನಿತ್ಯ ಸುಳ್ಳನ್ನು ಹೇಳ್ತಿರ್ತಾರೆ. ತನ್ನ ಬಣ್ಣಿಸಬೇಡ, ಇದರ ಅಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಬಹಳಷ್ಟು ವಿಚಾರಗಳನ್ನು ಕೊಟ್ಟಿದ್ದಾರೆ. ಇವನಾರವ 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 ಎಂದಿಸಿದರೆ ಇವ ನಮ್ಮವ ಎನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಈ ಸಮಾಜದಲ್ಲಿ ಜಾತಿ ಜಂಜಾಳ ಒಂದು ಪಿಳಿಯನಿಕಲ ಎಲ್ಲವನ್ನ ಹೋಗಲಾಡಿಸಿದ್ರು ಬಸವಣ್ಣನವರು. ಬಹುಶಃ ಮೊನ್ನೆ ಒಂದು ಡಿಸಿ ಕಚೇರಿಯಲ್ಲಿ ಬಸವೇಶ್ವರ ಜಯಂತಿ ಆಗ್ತಿತ್ತು. ಆ ಡಿಸಿ ಅವರು ಬಹಳಷ್ಟು ವಿಚಾರಗಳನ್ನ ಕೊಡ್ತಿದ್ರು, ಮಾತುಗಳನ್ನ ಹೇಳಿದ್ರು. ಇವತ್ತು ಬಸವಣ್ಣನವರ ಮಾತುಗಳನ್ನ, ಅವರ ಅರ್ಪಣೆಯನ್ನು ಬಹಳಷ್ಟು ಜನ ಮಾಡ್ತಿದ್ರಲ್ಲ, ಎಷ್ಟು ಮನೆಗಳಲ್ಲಿ ಅಂತರ್ಜಾತಿ ವಿವಾಹವನ್ನು ಮಾಡಿದ್ರೆ ಅನ್ನೋ ಪ್ರಶ್ನೆ ಡಿಸಿ ಅವರು ಎಲ್ಲ ಜನಕ್ಕೂ ಮಾಡಿದ್ರು. ಅಂದ್ರೆ ಇವತ್ತು ನಮ್ಮಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಹಿರಿಯರ ಮಾತುಗಳನ್ನ, ಹಿರಿಯರನ್ನ ಒಂದು ಪೂಜೆಗೆ, ಅವರ ಆರಾಧನೆಗೆ, ಅವರ ಜಯಂತಿಗೆ ಇವತ್ತು ಸೀಮಿತ ಆಗ್ತಾ ಇದೆ ಹೊರತು ಇವತ್ತು ಅವರನ್ನ ಅನುಕರಣೆ ಮಾಡುವಂತದ್ದು, ಅವರು ಕೊಟ್ಟಂತ ಸಂದೇಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಇವತ್ತು ಬಹಳಷ್ಟು ಕಡಿಮೆ ಆಗ್ತಾ ಇರುವಂತದ್ದಾಗಿದೆ. ಬಸವಣ್ಣವರು ಕಾಯಕಕ್ಕೆ ಬಹಳ ವಿಶೇಷವಾಗಿರುವಂತಹ ಸ್ಥಾನವನ್ನು ಕೊಟ್ಟರು, ದಾಸೋಹಕ್ಕೆ ಕೊಟ್ಟರು, ಅನುಭವಕ್ಕೆ ಕೊಟ್ಟರು, ಒಂದು 3 ವಿಧಾನಗಳನ್ನು ಕೊಟ್ಟು ಈ ಒಂದು ಸಮಾಜದ ಒಂದು ಜಾಗೃತಿಯನ್ನ ಮೂಡಿಸಿದರು. ಕಾಯಕವೇ ಕೈಲಾಸ. ನಾವು ಮಾಡುವಂತ ಕೆಲಸದಲ್ಲಿ ಇವತ್ತು ಕೈಲಾಸವನ್ನ ಕಾಣುವಂಥದ್ದು. ಇವತ್ತು ಸಮಾಜದಲ್ಲಿ, ಸಮಾಜಕ್ಕೆ, ಒಂದು ದೇಶಕ್ಕೆ, ರಾಷ್ಟ್ರಕ್ಕೆ ನಮ್ಮ ಕೊಡುಗೆ ಎನ್ನುವಂಥದ್ದು ಬಹಳಷ್ಟು ಇವತ್ತು ಬೇಕಾಗಿದೆ. ನಾವು ಮಾಡುವಂತ ಕೆಲಸದಲ್ಲಿ ಎಲ್ಲದಕ್ಕೂ ಒಂದು ಕೊಡುಗೆಯನ್ನು ಕೊಡುವಂತ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ಅದಕ್ಕೆ ಬಸವಣ್ಣವರು ಕಾಯಕದಲ್ಲಿ ಕೈಲಾಸವನ್ನಾಗಿ ಕಾಣಿದೆ ಎನ್ನುವಂತ ಸಂದೇಶವನ್ನ ಕೊಟ್ಟರು. ಮತ್ತೆ ದಾಸೋಹದ ಪರಿಕಲ್ಪನೆ, ಬಸವಣ್ಣವರು ಬಿಜ್ಜಳ ಆಸ್ಥಾನದಲ್ಲಿ ಕೆಲಸ ಮಾಡ್ತಿದ್ರು ಸಹ ತಮ್ಮ ಆ ಒಂದು ಪ್ರಾಂತ್ಯದಲ್ಲಿ
ಬಂದಂತ ಬಡವರಿಗೆ, ಹಸುವನ್ನ ಉಳತ್ತ ಬಂದಂತ ಬಲ್ಲಿದರಿಗೆ ದಾಸೋಹವನ್ನ ಮಾಡುವಂತ ಕೆಲಸ ಅವರು ಮಾಡ್ತಾ ಇದ್ರು. ಅಂದ್ರೆ ಉಳ್ಳವರು ಇವತ್ತು ಸೇವೆಯನ್ನ ಮಾಡಬೇಕು ಎನ್ನುವಂತ ಸಂಕಲ್ಪ. ಅದಕ್ಕೆ ಬಸವಣ್ಣವರು ಸರ್ವಜ್ಞ ಕವಿ ಒಂದು ಮಾತನ್ನು ಹೇಳಿದ್ದಾರೆ, ನಿಮಗೆ ಬಂದಂತಹ ಹಣವನ್ನ ಸಮಾಜಕ್ಕೆ ವಿನಿಯೋಗಿಸಬೇಕು ಎನ್ನುವಂಥದ್ದು. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿದ್ದರ ಬೇಡ, ಮುಂದಕ್ಕೆ ಕಟ್ಟಿರುವುದು ಬುದ್ಧಿ ಸರ್ವಜ್ಞ ಎನ್ನುವಂಥದ್ದು. ಅದಕ್ಕೆ ಬಸವಣ್ಣ ದಾಸೋಹವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ತನಗೆ ಬಂದಂತ ಒಂದು ಪ್ರಮಾಣದಲ್ಲಿ ಬಂದಂತ ಮತವನ್ನ ಸಮಾಜಕ್ಕೆ ವಿನಿಯೋಗ ಮಾಡಬೇಕು, ದೇಶಕ್ಕೆ ವಿನಿಯೋಗ ಮಾಡಬೇಕು, ಧರ್ಮಕ್ಕೆ ವಿನಿಯೋಗ ಮಾಡಬೇಕು ಎನ್ನುವಂತ ಸಂಕಲ್ಪವನ್ನ ಬಸವಣ್ಣವರು ಕೊಟ್ಟು ಆ ಒಂದು ದಾಸೋಹದ ಪರಿಕಲ್ಪನೆ ದೇವಾಲಯಗಳಲ್ಲಿ ಇವತ್ತು ಬರೀ ಅಲ್ಲಿ ಶರಣರ ಸಂತರ ಚಿಂತನೆಯ ಜೊತೆಯಲ್ಲಿ ಒಂದು ದಾಸೋಹದ ಪರಿಕಲ್ಪನೆಯನ್ನ ಮಾಡ್ತಾ ಇರುವಂತದನ್ನ ನೋಡ್ತಾ ಇದ್ವಿ. ಅಷ್ಟೇ ಯಾಕೆ ಈ ಬಸವಪುರದಲ್ಲಿ ಏನೇ ಕಾರ್ಯಕ್ರಮ ಮಾಡೋದು ದಾಸೋಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇಂಥ ದಾಸೋಹ ಬಸವಣ್ಣನವರು ಅನುಭವ ಎನ್ನುವಂಥದ್ದು, ಮೂರನೇದಾಗಿ ಅನುಭವ ಎನ್ನುವಂಥದ್ದು. ಬಹುಶಃ ಎಲ್ಲರೂ ಒಗ್ಗಟ್ಟಾಗಿ ಕುಂತು ಚಿಂತನೆಯನ್ನ ಮಾಡುವಂಥದ್ದು. ಇವತ್ತು ಚಿಂತನೆಯನ್ನ ಕೆಲವರು ಮಾಡ್ತಿರ್ತಾರೆ, ಯಾವ್ದಾದ್ರು ಜಗಲಿ ಮೇಲೆ ಕುಂತು, ಅಂಗಿ ಮೇಲೆ ಕುಂತು ಅವನ ಹಂಗೆ ಇವ್ನಿಂಗೆ ಅಂತ ಅದಕ್ಕೆ ಲೋಕದ ಡೊಂಕ ನೀವೇಕೆ ತಿದ್ದುವಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನೋ ಸಂತೈಸಿಕೊಳ್ಳಿ ಅಂತ ಮಾತನ್ನು ಶರಣರು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಆ ಅನುಭವ ಮಂಟಪದಲ್ಲಿ ಜಾತಿ ಜನಾಂಗವನ್ನ ಮೀರಿ ಎಲ್ಲರನ್ನ ಒಂದುಗೂಡಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಂತ ಒಂದು ಮಾರ್ಗವನ್ನ ಇವತ್ತು ಯಾರು ಕೊಟ್ಟರು ಅಂತ ಹೇಳಿದ್ರೆ ಅದು ಭಕ್ತಿ ಭಂಡಾರಿ ಬಸವಣ್ಣ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ಇವತ್ತು ಅವರನ್ನ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶ ಅಲ್ಲ, ದೇಶ ವಿದೇಶಗಳಲ್ಲಿ ಅವರ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಸಹ ಒಂದು ಬಸವಣ್ಣ ತತ್ವವನ್ನು, ಆದರ್ಶವನ್ನು ಇವತ್ತು ಅಳವಡಿಸಿಕೊಂಡು ಅನುಭವವನ್ನು ಹಂಚಿಕೊಳ್ಳೋದನ್ನು ನಾವು ನೋಡ್ತಾ ಇರ್ತಕ್ಕಂಥವರಾಗಿದೆ. ಅಂತ ಅನುಭವಗಳನ್ನು ಕೊಡುವ ಮುಖಾಂತರವಾಗಿ ಸಮಾಜಕ್ಕೆ ಒಂದು ದಾರಿಯನ್ನು ಕೊಟ್ಟಂತ ಮಹನೀಯರು ಇವತ್ತು ಬಸವಣ್ಣ ಮೂರು ಕಲ್ಪನೆಗಳು, ದಾಸೋಹ, ಕಾಯಕ, ಅನುಭವ, ಸಮಾನತೆ ಎನ್ನುವಂತ ಜಾತಿ ಜನಾಂಗವನ್ನು ಮೀರಿ ಎಲ್ಲರೂ ನಮ್ಮವರು ನಮ್ಮವೇ ಎನ್ನುವಂತ ಸಮಾನತೆಯನ್ನು ಕೊಟ್ಟಂತ ಮಹನೀಯರು ಭಕ್ತಿ ಭಂಡಾರಿ ಬಸವಣ್ಣನವರು. ಅಂತ ಬಸವಣ್ಣನವರ ಆದರ್ಶಗಳನ್ನ ಬಹುಶಃ ಪ್ರತಿನಿತ್ಯವೂ ಸಹ ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮುಖಾಂತರವಾಗಿ ಆ ಬಸವಣ್ಣರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಕೆಲಸ ಇವತ್ತು ಮಾಡಬೇಕಾಗಿದೆ. ಬಹುಶಃ ಅವರ ಜಯಂತಿ ಎಂದು ಅವರು ಫೋಟೋಕ್ಕೆ ಹಾರ ಹಾಕಿ, ಹೂವು ಹಾಕಿ ಒಂದು ದಾಸೋಹ ಮಾಡಿಬಿಟ್ಟು ಹೋಗುವಂತದ್ದಲ್ಲ. ಒಂದು ದಿನಕ್ಕೆ, ವಾರಕ್ಕೆ, ಒಂದು ತಿಂಗಳಿಗೆ ಕುರಿತು ಆ ವಚನಗಳನ್ನು ಹೇಳುವ ಮುಖಾಂತರವಾಗಿ ಅವನ್ನ ಅಳವಡಿಸಿಕೊಂಡು ತಮ್ಮ ಜೀವನದಲ್ಲಿ ಎಲ್ಲರಿಗೂ ಹುಟ್ಟಿಸುವಂತ ಕೆಲಸ ಇವತ್ತು ಆಗಬೇಕಾಗಿದೆ ಅಂತ ಮಾತನ್ನು ಹೇಳಿ, ಇವತ್ತು ಬಸವ ಜಯಂತಿಯ ಜೊತೆಯಲ್ಲಿ ಅಕ್ಕ ಮಹಾದೇವಿ ಜಯಂತಿಯನ್ನು ಮಾಡ್ತಾ ಇರುವಂತವರಾಗಿದೆ. ಬಹುಶಃ ನಮ್ಮ ದೇಶದಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಹೆಣ್ಣಿಗೆ ಬಹಳ ವಿಶೇಷವಾಗಿರುವಂತಹ ಸ್ಥಾನವನ್ನು ಕೊಟ್ಟಿರುವಂತವರಾಗಿದೆ. ಬ್ರಹ್ಮ ನಾಲಿಗೆಯಲ್ಲಿ, ವಿಷ್ಣು ತೊಡೆಯ ಮೇಲೆ, ಶಿವ ತನ್ನ ಅರ್ಧ ದೇಹದಲ್ಲಿ ಆ ಪಾರ್ವತಿಯನ್ನು ಇಟ್ಟು ಅರ್ಧ ನಾರೀಶ್ವರನಾಗಿರುವುದನ್ನು ನಾವು ನೋಡ್ತಾ ಇರುವಂತವರಾಗಿದೆ. ಅಂತ ಹೆಣ್ಣಿಗೆ ಬಹಳ ಮಹತ್ವವನ್ನು ಕೊಟ್ಟಂತಹ ದೇಶ ಅದು ನಮ್ಮ ಭಾರತ ದೇಶ. ಆ ಒಂದು ಪರಂಪರೆಯಲ್ಲಿ ಇವತ್ತು ಅಕ್ಕ ಮಹಾದೇವಿ ತನ್ನ ಭಕ್ತಿ ಯಾವ ರೀತಿ ಇರಬೇಕು ಎನ್ನುವಂತ ತೋರಿಸಿಕೊಟ್ಟವರು ಅಕ್ಕ ಮಹಾದೇವಿ ಎನ್ನುವಂಥದ್ದು. ಚನ್ನ ಮಲ್ಲಿಕಾರ್ಜುನನ್ನ ಹುಡುಕಿ ತನ್ನ ಸರ್ವಸ್ವವನ್ನೇ ಅವನಿಗೆ ದಾರಿ ಎಂದು ಪ್ರತಿನಿತ್ಯವೂ ಸಹ ಅವನ ಗುಣಾರಾಧನೆಯಲ್ಲಿ ಭಾಗವಹಿಸಿ ಈ ಒಂದು ಸಮಾಜದ ಒಂದು ಹೆಣ್ಣು ಕುಲಕ್ಕೆ ಒಂದು ಮಾದರಿಯಾಗಿ ಅವರು ಇವತ್ತಿನ ದಿನ ದೈವಾಂಶ ಪುರುಷರಾಗಿರುವಂತದ್ದನ್ನು ನಾವು ನೋಡ್ತಾ ಇರುವಂತವರಾಗಿದ್ದಾರೆ. ಅಂತ ಅಕ್ಕಮಹಾದೇವಿಯವರು ಸಮಾಜಕ್ಕೆ ಬಹಳ ವಿಶೇಷವಾಗಿರುವಂತಹ ಸಂದೇಶವನ್ನ ಕೊಟ್ಟಿರುವಂತವರಾಗಿದ್ದಾರೆ. ಒಂದಲ್ಲ ಎರಡು ನೂರಾರು ವಚನಗಳ ಮುಖಾಂತರವಾಗಿ ಸಮಾಜವನ್ನು ಜಾಗೃತಿ ಮಾಡಿ ಒಂದು ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂತಹ ಕೆಲಸ ಇವತ್ತು ಅಕ್ಕಮಹಾದೇವಿಯರು ಸಹ ಮಾಡಿರುವಂತವರಾಗಿದ್ದಾರೆ. ಅದಕ್ಕೆ ಅವರ ತತ್ವಗಳನ್ನು, ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಮಾತನ್ನು ವ್ಯಕ್ತಪಡಿಸಿ ಇವತ್ತು ಬಹಳ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಚಿನ್ನದ ನಗರವನ್ನು ಕೊಟ್ಟಂತ KGF ನಗರದಲ್ಲಿ ಬಸವ ಸಮಿತಿಯವರು ನಿಜಕ್ಕೂ
ಬಹಳಷ್ಟು ಈ ಒಂದು ಎಲ್ಲ ವೀರಶೈವ ಲಿಂಗಾಯತರನ್ನ ಜಾಗೃತಿಯನ್ನಾಗಿ ಮಾಡಿ ಬಸವಣ್ಣನವರ ಬಗ್ಗೆ, ಶರಣರ ಬಗ್ಗೆ ಒಂದು ಅವರ ತತ್ವಗಳನ್ನ ಮನೆಯ ಪ್ರತ್ಯೇಕ ಸಮಾಜವನ್ನು ಕಟ್ಟ ಕಡೆಗೂ ಮಾನವನಿಗೂ ಸಹ ಮೀರಿಸುವಂತ ಒಂದು ಕೆಲಸ ಈ ಒಂದು ಭಾಗದಲ್ಲಿ ಯಾವುದಾದ್ರೂ ಒಂದು ಸಮಿತಿ ಮಾಡ್ತಿದ್ರೆ ಅದು ನಮ್ಮ ಬಸವ ಸಮಿತಿ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತಕ್ಕಂಥದ್ದಾಗಿದೆ. ಕಳೆದ 10 ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಬಸವಣ್ಣವರ ಮಾತು ಕಾಯಕವೇ ಕೈಲಾಸ ಎನ್ನುವುದು ನೀವೆಲ್ಲ ಸಹ ಬೆಮೆಯಲ್ಲಿ ಕೆಲಸ ಮಾಡುವ ಮುಖಾಂತರವಾಗಿ ನೀವು ಜೀವನದ ನಿರ್ವಹಣೆ ಮಾಡಿದರೆ ಸಮಾಜದ ಕೆಲಸಕ್ಕೆ ಬಸವ ಸಮಿತಿಯನ್ನು ಕಟ್ಟಿಕೊಂಡು ಒಂದು ಸಮಾಜ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡ್ತಾ ಇರುವಂಥದ್ದು ಇದಕ್ಕೂ ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ಸಮಿತಿ 50 ವರ್ಷಗಳನ್ನ ಪೂರೈಸಿ ಇವತ್ತು 52ನೇ ವರ್ಷಕ್ಕೆ ಪದಾರ್ಪಣೆಯನ್ನು ಮಾಡಿದ್ದು. ಬಹುಶಃ ಇದು ಶತಮಾನೋತ್ಸವವನ್ನು ಆಚರಿಸುವಂತಾಗಲಿ ನೀವು ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಮಾಡಿ ಇವತ್ತು ಬಹಳ ವಿಶೇಷವಾಗಿ ಬೆಳಗ್ಗಿಂದಲೂ ಸಹ ಮಾತೆಯರು ಪೂರ್ಣಕುಂಭದ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ವಿಶೇಷವಾಗಿ ಮಕ್ಕಳಿಂದ ಒಂದು ವಚನ ಗಾಯನವನ್ನು ನೀಡುವ ಮುಖಾಂತರವಾಗಿ ಇವತ್ತು ನಾವು ಮಕ್ಕಳಿಗೆ ಏನ್ ಕೊಡ್ತೀವೋ ಮುಖ್ಯ ಅಲ್ಲ, ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡುವಂಥದ್ದು ಇದೆಯಲ್ಲ ಇದಕ್ಕೂ ಬಹಳ ಮುಖ್ಯವಾಗಿರುವಂಥದ್ದು. ಮಕ್ಕಳಿಗೆ ಒಂದು ಆಸ್ತಿಯನ್ನು ಮಾಡೋದಕ್ಕಿಂತ ಆ ಮಕ್ಕಳನ್ನೇ ಒಂದು ಆಸ್ತಿಗಳನ್ನಾಗಿ ಮಾಡಬೇಕು. ಇವತ್ತು ನೀವು ಮಾಡಿರುವಂತಹ ಆಸ್ತಿ ಅವರು ಕ್ಷಣಾರ್ಧದಲ್ಲಿ ಕಲಿಸಿ ಬಿಡ್ತಾರೆ. ನಿಮ್ಮಲ್ಲಿರುವಂತಹ ಹಣ, ಮನೆ, ಒಡವೆ ಎಲ್ಲವೂ ಸಹ. ಆದ್ರೆ ಆ ಒಂದು ಸಂಸ್ಕಾರವನ್ನು ಸಮಾಜದ ಬಗ್ಗೆ, ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ ಒಂದು ಸಂಸ್ಕಾರವನ್ನು ಕೊಡುವಂತಹ ಕೆಲಸ ಇವತ್ತು ನೀವು ಮಾಡಬೇಕಾಗಿದೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ತಂದೆ ತಾಯಿ ಮೊದಲ ಗುರು ಎನ್ನುವಂತೆ ಇವತ್ತು ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಹೋಗ್ತೀರಾ, ಮಾಲೆಗಳಿಗೆ, ಕೊಬ್ಬುಗಳಿಗೆ, ಟೇಪ್ಗಳಿಗೆ ಎಲ್ಲರಿಗೂ ಕರ್ಕೊಂಡು ಹೋಗಿ, ಅದು ನಿಮ್ಮ ವೈಯಕ್ತಿಕ. ಆದರೆ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಮಠಗಳಿಗೆ, ದೇವಾಲಯಗಳಿಗೆ ಕರ್ಕೊಂಡು ಹೋಗುವ ಮುಖಾಂತರವಾಗಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನ ಮಕ್ಕಳ ಒಂದು ಮನಸ್ಸಲ್ಲಿ ಬಿತ್ತುವಂತಹ ಕೆಲಸ ಈ ಪೋಷಕರು ಮಾಡುವಂಥದ್ದು ನಿಮ್ಮ ಜವಾಬ್ದಾರಿಯಾಗಿರುವಂಥದ್ದಾಗಿದೆ. ಅದಕ್ಕೆ ನಮ್ಮ ವೀರಶೈವ ಲಿಂಗಾಯತ ಪರಂಪರೆ, ನಮ್ಮ ಶರಣ ಪರಂಪರೆಯನ್ನ ಒಂದು ಬೆಳೆಸುವಂತ ಕೆಲಸ ನಿಮ್ಮೆಲ್ಲರ ಮೇಲೆ ಇದೆ ಅನ್ನುವಂತ ಮಾತನ್ನು ವ್ಯಕ್ತಪಡಿಸಿ ಇವತ್ತು ಬಹಳ ವಿಶೇಷವಾಗಿ ತಾವೆಲ್ಲರೂ ಸಹ ಸೇರಿ ಈ ಒಂದು ಬಸವೇಶ್ವರ ಜಯಂತಿ ಸರ್ ರೆಡಿ ಸರಿ ಇಲ್ಲ ಬೇಡ ಬೇಡ ಬೇಡ